ನಡೀತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಸಂಸದ ಜಗದೀಶ್ ಶೆಟ್ಟರ್ ಸಮರ ಮುಂದುವರೆದಿದೆ. ಸಚಿವೆ ಮತ್ತು ಬಿಜೆಪಿ ಸಂಸದನ ನಡುವೆ ಕ್ರೆಡಿಟ್ ಫೈಟ್ ನಡೀತಾ ಇರೋದು. ಬಿಜೆಪಿ ಆಡಳಿತದ ಗ್ರಾಮ ಪಂಚಾಯಿತಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಅನುದಾನ ಕೊಡ್ತಾ ಇಲ್ಲ ಅನ್ನೋದು ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಆರೋಪ. ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಜಗದೀಶ್ ಶೆಟ್ಟರ್ ಸಮರ ನಡೀತಾ ಇರೋದು. ಸಚಿವೆ ಮತ್ತು ಬಿಜೆಪಿ ಸಂಸದನ ನಡುವೆ ಕ್ರೆಡಿಟ್ ವಾರ್ ಇದು. ಬಿಜೆಪಿ ಆಡಳಿತದ ಗ್ರಾಮ ಪಂಚಾಯಿತಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೇಂದ್ರದ ಅನುದಾನ ಬಳಕೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕತ್ರಿ ಹಾಕ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕೇಂದ್ರ ಸರ್ಕಾರದ ಅಂಗಳ ತಲುಪಿದೆ ಈ ಒಂದು ಕ್ರೆಡಿಟ್ನ ಜಟಾಪಟಿ. ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಶೆಟ್ಟರ್ ದೂರನ್ನ ಕೊಟ್ಟಿದ್ದಾರಂತೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಜಗದೀಶ್ ಶೆಟ್ಟರ್ ದೂರನ್ನ ಕೊಟ್ಟಿರೋದು. ಒಂದ್ ರೀತಿ ಜಟಾಪಟಿ ನಡೀತಾ ಇದೆ. ಎಲ್ಲೆಲ್ಲಿ ಬಿಜೆಪಿ ಆಡಳಿತದ ಗ್ರಾಮ ಪಂಚಾಯಿತಿಗಳಿದ್ದಾವೋ ಅಲ್ಲೆಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನುದಾನ ಬಳಕೆಗೆ ಅನುವು ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹೀಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಬಿಜೆಪಿ ಸಂಸದ ಆಗಿರುವಂಥ ಜಗದೀಶ್ ಶೆಟ್ಟರ್ ಅವರ ನಡುವೆ ನಡೀತಾ ಇರುವಂಥ ಕ್ರೆಡಿಟ್ ವಾರ್. ಇದಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ದೂರನ್ನು ಕೊಟ್ಟಿದ್ದಾರಂತೆ. 15 ವರ್ಷಗಳ ಬಳಿಕ ಬೆಳಗಾವಿ ತಾಲೂಕು ಶಿಂದೊಳ್ಳಿ ಗ್ರಾಮದ ಮಹಾಲಕ್ಷ್ಮಿ ಜಾತ್ರೆಗೆ ಅಂತ ಸಜ್ಜಾಗಿದ್ದಾರೆ. ಅಲ್ಲೆಲ್ಲ ಇರೋದು ಬಿಜೆಪಿಯ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು, ಅಧ್ಯಕ್ಷರು ಇಂಥವರೇ ಇರೋದು. ಬಟ್ ಅಲ್ಲಿಗೆ ಅನುದಾನ ಕೊಡೋದಕ್ಕೆ ಒಪ್ತಾ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನ್ನೋ ಆರೋಪ ಇದೆ. ಬೆಳಗಾವಿ ತಾಲೂಕಿನ ನಿಲಜಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಶಿಂದೊಳ್ಳಿ ಗ್ರಾಮ ಇದು. ಈ ನಿಲಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುದ್ದೆಗೇರಿರೋದು ಬಿಜೆಪಿ ಬೆಂಬಲಿತ ಸದಸ್ಯ ಸತೀಶ್. ಮುಂದಿನ ವಾರ ಈ ಜಾತ್ರೆ ಆರಂಭ ಆಗುತ್ತೆ. ಇದರ ಅಂಗವಾಗಿ ವೈಭವದ ರಥೋತ್ಸವ ಕೂಡ ನಡೆಯುತ್ತೆ. ಆದರೆ ರಥೋತ್ಸವ ಇರೋದ್ರಿಂದ ಈ ಸಿಸಿ ರಸ್ತೆ, ಚರಂಡಿ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿ ಏನು ಮುಂದಾಗಿದೆ, ನರೇಗಾದಡಿ 4.62 ಕೋಟಿ ವೆಚ್ಚದಲ್ಲಿ 4 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ. ಗ್ರಾಮ ಪಂಚಾಯಿತಿಯ ಈ ನಿರ್ಧಾರಕ್ಕೆ ಬೆಳಗಾವಿ ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಓಕೆ, ನೀವು ಸಿಸಿ ರಸ್ತೆ ಅಥವಾ ಚರಂಡಿ, ಒಳಚರಂಡಿ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿ ಕೈಗೊಳ್ಳಬಹುದು ಅಂತ. ಆದರೆ ನನ್ನ ಗಮನಕ್ಕೆ ತರದೆ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ಯಾಕೆ ಅನ್ನೋದು ಗ್ರಾಮ ಪಂಚಾಯಿತಿ ನಿರ್ಧಾರಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿಯಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ನನ್ನ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಹೇಗೆ ಕಾಮಗಾರಿ ಮಾಡ್ತೀರಾ, ನನ್ನ ಅನುಮತಿ ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ಈ ಕಾರಣಕ್ಕೆ ಕಾಮಗಾರಿ ಆರಂಭಿಸಿದಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರಂತೆ. ಯೋಜನೆಯನ್ನು ಅನುಷ್ಠಾನ ಮಾಡದೇ ಇರುವಂಥದ್ದು, ಇಲ್ಲೇ ಮುತ್ಗಾ ಮತ್ತು ಸಿಂಧೋಗಿ ಭಾಗದಲ್ಲಿ ನೆರೆಗದ ಕಾರ್ಯಕ್ರಮ ಮಾರ್ಚ್ 31ರೊಳಗೆ ಮಾಡ್ರಿ ಅಂತಂದರೆ ಮಾಡೋಕ್ಕೆ ತಯಾರಿಲ್ಲ ಅಧಿಕಾರಿಗಳು. ಒಂದು ಒತ್ತಡಕ್ಕೆ ಒಳಗಾಗಿ ಅನುಷ್ಠಾನ ಮಾಡೋಕ್ಕಾಗಲಿಲ್ಲ. ನಾ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿನಿ. ಮುಂದೆ ದಿಶಾ ಅಲ್ಲ ಅಂದರೆ ಏನಾಗಿದೆ, ಎಷ್ಟು ಒತ್ತಡ ತರಬೇಕು, ಏನು ಹೋರಾಟ ಮಾಡಬೇಕು ಮಾಡ್ತೀವಿ ನಾವು. ಆ ಸರ್ಕಾರನ ಬಂಡ ಥರ ಇದ್ದರೆ, ದಪ್ಪ ಚರ್ಮ ಇದ್ದರೆ ಅದು ಜನರ ಉತ್ತರ ಕೊಡುವಂಥ ಕಾಲ ಬರ್ತದೆ ಅಷ್ಟೇ. ಏನಿಲ್ಲ, ಈ ಮೊದಗ ಮತ್ತು ಇದ್ರಾಗೆ ನಿಲ್ಸಿ ಇಲ್ಲೇ ಅದ ನಮ್ಮ ಸತೀಶ. ಅಲ್ಲಿ ಏನಾಗಿದೆ, ಇವತ್ತು ನೆರೆಗದ್ದು ಅವ್ರ ಪಾಪ ಗ್ರಾಮ ಪಂಚಾಯತಿ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ಯಾರ, ಇಷ್ಟು ತೊಗೋಬೇಕು ಅನ್ನುವಂಥದ್ದು. ನೆರೆಗದ ವರ್ಕ್ ತೊಗೋಬೇಕು, ರಸ್ತೆ ಗಿಸ್ತೆ ಮಾಡ್ಬೇಕಂತ ಮಾಡಿದ್ರು, ಎಲ್ಲ ಮಾಡ್ಬೇಕಂತ ಮಾಡಿದ್ರು. ಅದನ್ನು ಎಸ್ಟಿಮೇಟ್ ಮಾಡಿ ಕಳ್ಸಾಕ್ತಾ ಇರಿದ್ದಿಲ್ಲ. ಮುಂದೆ ನಾವು ಒತ್ತಡ ತಂದ ಮೇಲೆ ತೊಗೊಂಬಂದರು. CEO ಕಡೆ ಬಂತು, CEO 4 ದಿವಸ ಹಾಗೆ ಇಟ್ಕೊಂಡ್ರು. CEO ಒತ್ತಡ ತೊಗೊಂಬಂದೆ, ಅವರು ಅಪ್ರೂವಲ್ ಕೊಟ್ಟರು. ಮತ್ತು ವಾಪಸ್ ಅಲ್ಲಿ ಎಸ್ಟಿಮೇಟ್ ರೆಡಿ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಅದನ್ನು ಇವತ್ತು ಮಾಡೋಕ್ಕೆ ತಯಾರಾಗಲಿಲ್ಲ. ಆ PDO ಅಲ್ಲಿದ್ದಂಥ ಅಸಿಸ್ಟೆಂಟ್ ಎಡಿಯಾರಲ್ಲ, AW ಯಾರೂ ಮಾಡೋಕ್ಕೆ ತಯಾರಿಲ್ಲ. ತೊಂದರೆ ಮಾಡಿ ಒಟ್ಟೆ ಗ್ರಾಮ ಪಂಚಾಯತಿ ಒಳಗಡೆ, ನಂದೊಂದು ಗ್ರಾಮ ಪಂಚಾಯತಿ ಅಲ್ಲ, BJP ಬೆಂಬಲಿತ ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೋ, ಉಪಾಧ್ಯಕ್ಷರು, ಸದಸ್ಯರು ಇರ್ತಾರೋ ಅಲ್ಲಿ ಇದೇ ಥರ ಒಂದು ಹರಾಸ್ಮೆಂಟ್ ಮಾಡೋದು, ಕೆಲಸ ಮಾಡೋಕ್ಕೆ ಕೊಡ್ದಂಗೆ ಒಂದು ತಮ್ಮ ಮುಷ್ಟಿ ಒಳಗೆ ತೊಗೊಂಡು ಕ್ಯಾಶ್ ಮಾಡಬೇಕು ಅಂತ ಹೇಳಿ ಭಾಳ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಸರ್. ನಾನು ಇದ್ರ ಹಿಂದೆನೂ ಕೂಡ ಒಂದು ನಮ್ಮ ಶಿಂದೋಳಿ ಗ್ರಾಮದಲ್ಲಿ ಒಂದು ರಸ್ತೆ ಕಾಮಗಾರಿ ವಿದೌಟ್ ಇದ್ರಲ್ಲಿ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಮಾಡಿದ್ದೆ. ಕೂಡ ಯಾವುದೇ ರೀತಿ ಆ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಆದರೆ ಒಂದು ಹೇಳ್ತಾ ಇದ್ದೀನಿ ಸರ, ನನ್ನ ಪರಿಸ್ಥಿತಿ ಅಷ್ಟೇ ಅಲ್ಲ, ಎಷ್ಟೋ ಗ್ರಾಮ ಪಂಚಾಯತಿ, ಮೊದಗ ಗ್ರಾಮ ಪಂಚಾಯತಿ ಇರ್ಬೋದು, ನಿಲಜಿ ಗ್ರಾಮ ಪಂಚಾಯತಿ ಮತ್ತು ಮಾಸ್ತಮರ್ಡಿ ಗ್ರಾಮ ಪಂಚಾಯತಿ, ಎಲ್ಲ ಗ್ರಾಮ ಪಂಚಾಯತಿ ತಮಗೆ ಬೇಕಾದಂಥ ಗ್ರಾಮ ಪಂಚಾಯತಿಲಿ ಎಲ್ಲ ಸಲೀಸಾಗಿ ಮಾಡ್ಕೊಳ್ಳೋದು, ಅದು ಬೇಕಾಯ್ದೆಸರಿ ಇದ್ರೂ ಮಾಡ್ಕೊಳ್ಳೋದು. ಬೇಡವಾದಂಥ ಪಂಚಾಯತಿ ಎಲ್ಲಿಗಿದ್ರೆ ಈ ಥರ ನಮಗೆ ಕಾಟ ಕೊಡ್ತಾ ಇದಾರಲ್ಲ, ಹಂಗೆ ಕೊಡತ್ತಾರ ಸರ. ಅದಕ್ಕೆ
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಧರ್, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಕೇಳಿಬಂದಿರುವಂತ ಗಂಭೀರ ಆರೋಪ ಇದು. ಅಲ್ಲಿ ನಡಿಬೇಕಾಗಿದ್ದಂತ ಕಾಮಗಾರಿಗೆ ಅವರು ತಡೆಯೊಡ್ಡಿದ್ದಾರೆ, ಜೊತೆಗೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಇಲ್ಲಿ ಸೇಡಿನ ರಾಜಕಾರಣ ನಡೀತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪ ನಿಜಾನಾ? ಸೌಖ್ಯ, ಈಗ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಂದು ಸೇಡಿನ ರಾಜಕಾರಣ ನಡೀತಾ ಇದೆಯಾ ಅನ್ನೋಂಥ ಅನುಮಾನಗಳೀಗ ದಟ್ಟವಾಗಿ ಕೇಳಿಬರ್ತಾ ಇದೆ. ಇಲ್ಲಿಗೆ ಏನು ಕ್ರೆಡಿಟ್ ಪಾಲಿಟಿಕ್ಸ್ಗಾಗಿ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಒಂದು ಕ್ರೆಡಿಟ್ ವಾರ್ ಕೂಡ ಹೌದು ಅಂತ ಹೇಳ್ಬೋದು. ಯಾಕಂದರೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವಂಥ ಮತಕ್ಷೇತ್ರ, ಜೊತೆಗೆ ಇದೇ ಒಂದು ಬೆಳಗಾವಿ ಲೋಕಸಭೆಯನ್ನು ಪ್ರತಿನಿಧಿಸುವಂಥವರು ಬಿಜೆಪಿಯ ಸಂಸದ ಮತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಂತ ಹೇಳ್ಬೋದು. ಈಗ ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲ್ಲೆಲ್ಲ ಯಾವೆಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಬಿಜೆಪಿ ಆಡಳಿತದಲ್ಲಿದೆ, ಬಿಜೆಪಿ ಅಧ್ಯಕ್ಷರಿದ್ದಾರೆ, ಬಿಜೆಪಿ ಆಡಳಿತ ಇರತಕ್ಕಂಥ ಒಂದು ಗ್ರಾಮ ಪಂಚಾಯತ್ಗಳನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪಗಳನ್ನು ಈಗ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಸ್ವತಃ ಈಗ ಏನು 15 ವರ್ಷದ ಬಳಿಕ ಬೆಳಗಾವಿ ತಾಲೂಕಿನ ಸಿಂಧೋಳಿ ಗ್ರಾಮದ ಮಹಾಲಕ್ಷ್ಮೀ ದೇವಿ ಜಾತ್ರೆ ಏನಿದೆ 15 ವರ್ಷದ ಬಳಿಕ ನಡೀತಾ ಇದೆ. ಹಾಗಾಗಿ ಆ ದೇವಿಯ ರಥೋತ್ಸವ ನಡೆಯುವಂಥ ಏನು ಮಾರ್ಗ ಏನಿದೆ, ಮಾರ್ಗದ ಉದ್ದಕ್ಕೂ ಕೂಡ ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕಾಗಿ 4 ಕೋಟಿ ರೂಪಾಯಿ ವೆಚ್ಚದ ಒಂದು ಕಾಮಗಾರಿಗೆ ಗ್ರಾಮ ಪಂಚಾಯತಿಯಿಂದ ಒಂದು ಅನುಮತಿ ಕೊಡಲಾಗುತ್ತೆ. ಅದನ್ನು ತಾಲೂಕ್ ಪಂಚಾಯತಿಗೆ ಹೋಗಿ ಜಿಲ್ಲಾ ಪಂಚಾಯತ್ ಸಿಇಒ ಹತ್ರ ಹೋಗಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಗುತ್ತೆ. ಆದರೆ ಕಾಮಗಾರಿ ಆಗ್ತಾಯಿಲ್ಲ. ಯಾಕೆಂದರೆ ಅದಕ್ಕೆ ಕಾಮಗಾರಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅಡ್ಡಿ ಇದ್ದಾರೆ ಅಂಥೇಳಿ ಆ ಒಂದು ಇಲ್ಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸತೀಶ್ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಇದೇ ಒಂದು ಕಾರಣಕ್ಕಾಗಿ ಸ್ವತಃ ಏನು ಸಂಸದ ಜಗದೀಶ್ ಶೆಟ್ಟರ್ ಬಳಿ ಕೂಡ ಹೋಗಿ ಇದನ್ನು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಜಗದೀಶ್ ಶೆಟ್ಟರ್ ಕೂಡ ಇದನ್ನು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ ಬಳಿಕ ಈ ಒಂದು ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೊರತಾಗಿ ಅವರಾಗೆ ಸ್ವಯಂ ಪ್ರೇರಿತವಾಗಿ ಯಾವುದೂ ಮಾಡಿಲ್ಲ. ಆದರೂ ಕೂಡ ಈಗ ಈ ರಾಜಕೀಯ ಒತ್ತಡಕ್ಕೆ ಮಣಿದು ಈ ಒಂದು ರಸ್ತೆ ಕಾಮಗಾರಿ ಮಾಡ್ತಾ ಇಲ್ಲ. ಇದೇ ತಿಂಗಳ ಅಂತ್ಯಕ್ಕೆ ಏನಂದರೆ ಈ ಒಂದು ಲಕ್ಷ್ಮೀದೇವಿ ಜಾತ್ರೆ ಇರತಕ್ಕಂಥ ಹಿನ್ನೆಲೆ ರಸ್ತೆ ಕಾಮಗಾರಿ ಆಗ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಇಲ್ಲೇ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಏನಂದರೆ ಕೇಂದ್ರ ಸಚಿವರಿಗೆ ಒಂದು ದೂರನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಸ್ವತಃ ಜಗದೀಶ್ ಶೆಟ್ಟರ್ ಕೂಡ ಹೇಳುವಂಥದ್ದು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಹೋಗಿ ದೂರು ಕೊಟ್ಟಿದ್ದೇವೆ, ಯಾವ ರೀತಿ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸಲಾಗ್ತಾ ಇದೆ, ಈ ರೀತಿಯ ಒಂದು ರಾಜಕಾರಣ ಸರಿಯಲ್ಲ ಅನ್ನುವಂಥ ಮಾತನ್ನು ಜಗದೀಶ್ ಶೆಟ್ಟರ್ ಹೇಳ್ತಾರೆ. ಯಾಕಂದರೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಇರಲಿ, ಆ ಗ್ರಾಮದ ಅಭಿವೃದ್ಧಿ ಕೆಲಸಗಳನ್ನು ಅಲ್ಲಿಯ ಶಾಸಕರು ಜೊತೆಗೆ ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಇಬ್ಬರು ಕೂಡ ಬೇರೆ ಬೇರೆ ಪಕ್ಷದವರಾದರೂ ಕೂಡ ಒಂದಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಅದರಿಂದ ಅನುಕೂಲ ಆ ಒಂದು ಗ್ರಾಮದ ಜನರಿಗೆ ಆಗುತ್ತೆ ಹೊರತಾಗಿ ಈ ರೀತಿಯ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿ ಮಾಡುವಂಥ ಕೆಲಸವನ್ನು ನಾನು ಎಲ್ಲೂ ಕೂಡ ನೋಡಿಲ್ಲ ಅನ್ನೋಂಥ ಒಂದು ಅಸಮಾಧಾನವನ್ನು ಜಗದೀಶ್ ಶೆಟ್ಟರ್ ಹೊರಹಾಕ್ತಾ ಇದ್ದಾರೆ. ಈಗ ಬಿಜೆಪಿ ಮಾಡಿದಂಥ ಆರೋಪಕ್ಕೆ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಅವರಿಬ್ಬರ ಹೆಸರನ್ನು ಪ್ರಸ್ತಾಪಿಸಿ ಒಂದು ಆರೋಪ ಮಾಡಿದ್ದಾರೆ. ಇದಕ್ಕೆ ಅವರು ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ. ಜೊತೆಗೆ ಒಂದು ಅಂಶ ಇಲ್ಲಿ ಏನಂದರೆ ಸೌಖ್ಯ, ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರ ಅಂದರೆ ಇಲ್ಲೊಂದು ರೀತಿ ಸೇಡಿನ ರಾಜಕಾರಣ ಈ ಮೊದಲಿಂದ ಕೂಡ ಇದೆ. ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಮತ್ತು ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಆಗಿರ್ಬೋದು. ಜೊತೆಗೆ ಲೋಕಸಭೆ ಚುನಾವಣೆ ಬಳಿಕ ಏನು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿಗೆ 50,000 ಮತಗಳ ಲೀಡ್ ಬಂದಿದ್ದವು. ಇವೆಲ್ಲವೂ ಕೂಡ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಒಂದು ಕೋಲ್ಡ್ ವಾರ್ಗೆ ಕಾರಣವಾಗಿದೆ ಅನ್ನುವಂಥ ಮಾತುಗಳು ಕೂಡ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶ ಏನಂದರೆ ನಿಲ್ಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸತೀಶ್ ಏನಿದ್ದಾನೆ, ಈತ ಕಟ್ಟಾ ರಮೇಶ್ ಜಾರಕಿಹೊಳಿ ಫಾಲೋವರ್ ಆಗಿರ್ತಕ್ಕಂಥದ್ದು. ಜೊತೆಗೆ ಜಗದೀಶ್ ಶೆಟ್ಟರ್ ಕೂಡ ಲೋಕಸಭೆಯಲ್ಲಿ ಗೆದ್ದು ಬಂದಿದ್ದಾರೆ. ಅವರಿಗೆ ಗ್ರಾಮೀಣ ಮತಕ್ಷೇತ್ರ 50,000 ಮತಗಳು ಕೂಡ ಅವರಿಗೆ ಒಂದು ಲೀಡ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅನ್ನೋಂಥ ಒಂದು ಹೇಳುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಅದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ರಸ್ತೆಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಗುಡಿ ಗುಂಡಾರಗಳಾಗಿರ್ಬೋದು, ಇವೆಲ್ಲ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರದ ಅನುದಾನದಲ್ಲಿ ಆಗ್ತಿದ್ದ ಕೆಲಸಗಳನ್ನು ಆ ಕ್ರೆಡಿಟ್ ನಮಗೆ ಸಲ್ಲಬೇಕು ಅನ್ನೋಂಥ ಒಂದು ಮನೋಭಾವನೆ ಕೈ ನಾಯಕರದು ಕೂಡ ಇರ್ತಕ್ಕಂಥದ್ದು. ಇದು ಕ್ರೆಡಿಟ್ ಪಾಲಿಟಿಕ್ಸ್ ಏನಿದೆ ಈಗ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಒಂದು ಸೇಡಿನ ರಾಜಕಾರಣಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್, ಡೀಟೇಲ್ಸ್